ಎಲ್ರಿಗೂ ನಮಸ್ಕಾರ. ಸುಕೃತ ಜ್ಯೋತಿಷ ಚಾನಲ್ಗೆ ಸುಸ್ವಾಗತ. ಇಂದಿನ ದಿನಾಂಕ ಫೆಬ್ರವರಿ ತಿಂಗಳ 18ನೇ ತಾರೀಕಾಗುತ್ತೆ. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ ಇದೆ. ಶುಕ್ಲ ಪಕ್ಷ ಬುಧವಾರ ಆಗುತ್ತೆ. ಪಾಡ್ಯ ಸಂಜೆ 5 ಗಂಟೆ 14 ನಿಮಿಷದವರೆಗೂ ಇದೆ. ಆನಂತರ ಬಿದಿಗೆ ಆರಂಭ ಆಗುತ್ತೆ. ಶಿವಯೋಗ ಮತ್ತು ಭವಕರಣ ಇದೆ. ಶತಭಿಷ ನಕ್ಷತ್ರ ರಾತ್ರಿ 9 ಗಂಟೆ 48 ನಿಮಿಷದವರೆಗೂ ಇದೆ. ಆನಂತರ ಪೂರ್ವಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಇನ್ನು ಈ ಯೋಗ, ಕರಣ, ನಕ್ಷತ್ರ ಇವೆಲ್ಲ ಚೆನ್ನಾಗಿದೆ. ಪಾಡ್ಯ ಇದೆ. ಪಾಡ್ಯನ ನಾವು ರಿಕ್ತತಿಥಿ ಅಂತ ಕರಿತೀವಿ. ಈ ಕಾರಣದಿಂದ ಯಾವುದೇ ಕೆಲಸವನ್ನು, ಅದರಲ್ಲೂ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡದೇ ಇರೋದು ತುಂಬ ಒಳ್ಳೆಯದು. ಅಂದರೆ ಓದಬಾರ್ದು ಅಂತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಆನಂತರ ಈ ಹಿಂದೆ ಆರಂಭಿಸಿದ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಯಾವುದೇ ಒಂದು ತೊಂದರೆಯನ್ನು ಕಂಡು ಬರಲ್ಲ. ಅದು ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ಇನ್ನು ಈ ದಿನ ಸೂರ್ಯೋದಯವನ್ನು ನೋಡಿ ಅದರ ಪ್ರಕಾರ ಈ ರಾಹುಕಾಲ ಮಧ್ಯಾಹ್ನ 12 ಗಂಟೆ 35 ನಿಮಿಷಕ್ಕೆ ಆರಂಭ ಆಗಿ 2 ಗಂಟೆ 5 ನಿಮಿಷಕ್ಕೆ ಮುಗಿಯುತ್ತೆ. ಈ ಅವಧಿಯಲ್ಲಿ ಪೂಜೆ ಪುನಸ್ಕಾರಗಳಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿರಲ್ಲ. ಖಂಡಿತವಾಗ್ಲೂ ಪೂಜೆ ಪುನಸ್ಕಾರ ಮಾಡ್ಬೋದು, ದಾನ ಧರ್ಮಗಳನ್ನು ಮಾಡ್ಬೋದು, ತೊಂದರೆ ಇಲ್ಲ. ಇನ್ನು ಯಮಗಂಡ ಕಾಲ 8 ಗಂಟೆ 13 ನಿಮಿಷದಿಂದ ಬೆಳಗ್ಗೆ 4:41ವರೆಗೂ ಇರುತ್ತೆ. ಈ ಅವಧಿಯಲ್ಲಿ ನಾನು ಪ್ರತಿನಿತ್ಯ ಹೇಳ್ತಾನೆ ಇರ್ತೀನಿ, ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು. ಹಾಗೆಯೇ ಯಾವುದೇ ಹೊಸ ಔಷಧಿಯನ್ನು ಸೇವಿಸೋದಕ್ಕೆ ಆರಂಭ ಮಾಡಬಾರ್ದು. ಮತ್ತೊಂದು ಮುಖ್ಯವಾದ ವಿಚಾರ, ಈ ಹೊಸದಾದ ವಾಹನವನ್ನು ಕೊಡಬಾರ್ದು. ಇದು ತುಂಬ ಮುಖ್ಯವಾದಂತಹ ವಿಚಾರ. ಆದಷ್ಟು ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಇವಾಗ ಔಷಧಿ ತಗೊಳ್ಳೇಬೇಕು ಅಂದಾಗ ಏನೂ ಮಾಡೋಕ್ಕಾಗಲ್ಲ. ಕೆಲವು ಕಡೆ ಈ ಯಾವುದೋ ಒಂದು ವಿಚಾರಕ್ಕೆ ಜೋತು ಬಿದ್ದು ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಸಮಯ ಸಂದರ್ಭವನ್ನು ಸಹ ಕೆಲವೊಮ್ಮೆ ಅರ್ಥ ಮಾಡ್ಕೊಂಡು ನಡ್ಕೋಬೇಕಾಗುತ್ತೆ. ಇದು ಮುಖ್ಯವಾದಂತಹ ವಿಚಾರ. ಇನ್ನು ಈ ದಿನದ ಗ್ರಹಗಳ ಸ್ಥಿತಿಗತಿ, ಅಂದರೆ ಈ ಕುಂಡಲಿಯನ್ನು, ದಿನದ ಕುಂಡಲಿಯನ್ನು ತಗೊಂಡಾಗ ಈ ಗ್ರಹಗಳು ಎಲ್ಲಿವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. 9 ಗ್ರಹಗಳು, ಅದರಲ್ಲಿ 7 ಗ್ರಹಗಳು ರಾಹು ಮತ್ತು ಕೇತುವನ್ನು ಛಾಯಾಗ್ರಹಗಳು ಅಂತ ಕರಿತೀವಿ. ಇದು ಮುಖ್ಯವಾದಂತಹ ವಿಚಾರ. ಇದರಲ್ಲಿ ಈ ದಿನ ಆಗಲೇ ಹೇಳಿದ್ದೀನಿ, ಶತಭಿಷ ನಕ್ಷತ್ರ ಇದೆ. ರವಿ ಅಂದರೆ ಈ ಸೂರ್ಯ ಬಂದು ಕುಂಭದಲ್ಲಿದ್ದಾನೆ. ಹಾಗೆ ಚಂದ್ರ ಶತಭಿಷ ನಕ್ಷತ್ರ ಆಗಿರೋದ್ರಿಂದ ಕುಂಭದಲ್ಲಿದ್ದಾನೆ. ಆನಂತರ ಪೂರ್ವಭಾದ್ರ ಬರುತ್ತೆ ರಾತ್ರಿ, ಆಗಲೂ ಅಷ್ಟೇ ಕುಂಭದಲ್ಲೇ ಇರ್ತಾನೆ. ಈ ದಿನ ಪೂರ್ತಿ ಒಂದೇ ರಾಶಿ. ಆನಂತರ ಮುಖ್ಯವಾದ್ದು ಕುಜ ಮಕರದಲ್ಲಿದ್ದಾನೆ, ಬುಧ ಕುಂಭದಲ್ಲಿದ್ದಾನೆ, ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಇದ್ದಾನೆ. ಈ ಶುಕ್ರಗ್ರಹ ಈ ಕುಂಭರಾಶಿಯಲ್ಲಿ ಇದೆ. ಶನಿ ಬಂದು ಮೀನ ರಾಶಿಯಲ್ಲಿ ಇದ್ದಾನೆ. ಆನಂತರ ರಾಹು ಕುಂಭದಲ್ಲಿ ಮತ್ತು ಕೇತು ಸಿಂಹದಲ್ಲಿ ಇದ್ದಾನೆ. ಇದಿಷ್ಟು ತುಂಬ ಮುಖ್ಯವಾದಂತಹ ವಿಚಾರ. ಕಾರಣ ಏನಪ್ಪ ಅಂದರೆ, ದಿನ ಭವಿಷ್ಯ ಆಗಲಿ ಅಥವಾ ಯಾವುದೇ ವಿಚಾರ ಆಗಲಿ ಹೇಳಬೇಕು ಅಂದರೆ ಪ್ರತಿಯೊಂದು ಗ್ರಹಗಳನ್ನು ಸಹ ನಾವು ಪರಿಗಣಿಸಬೇಕಾಗುತ್ತೆ. ಆದ್ದರಿಂದ ಇಂದಿನ ವಿಚಾರವನ್ನು ಹೇಳಿದ್ದೀನಿ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೋಡೋಣ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ. ಇದು ಖಂಡಿತವಾದಂತಹ ಅಥವಾ ನಿಜವಾದಂತಹ ವಿಚಾರವಾಗಿದೆ. ಮೇಷರಾಶಿಯವರು ಈ ದಿನ ಯಾವುದೇ ಒಂದು ಕೆಲಸವನ್ನು ಆರಂಭಿಸುವ ಮುನ್ನವೇ ಒಂದು ತೀರ್ಮಾನಕ್ಕೆ ಬರ್ತಾರೆ.
ಅದೇನಪ್ಪ ಅಂದರೆ ಇವರ ಕೆಲಸ ಕಾರ್ಯಗಳಿಂದ ಅಥವಾ ಇವರ ರೀತಿ ನೀತಿಯಿಂದ ತೆಗೆದುಕೊಳ್ಳುವ ತೀರ್ಮಾನಗಳಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು. ಇಂತಹ ಒಂದು ಒಳ್ಳೆಯ ಭಾವನೆ, ಯಾವಾಗಲೂ ಒಳ್ಳೆಯ ಭಾವನೆ ಇರುತ್ತೆ, ಇರಲ್ಲ ಅಂತಲ್ಲ, ಈ ದಿನ ಅದೊಂದು ವಿಶೇಷವಾಗಿ ಇಲ್ಲಿ ಕಂಡುಬರುತ್ತೆ. ಆದರೆ ಎಲ್ಲ ಒಳ್ಳೆಯ ಮನಸ್ಸಿರುತ್ತೆ ದೇವರ ಕೆಲಸ ಕಾರ್ಯಗಳಲ್ಲಿ. ಅಂದರೆ ಈ ದೇವರ ಪೂಜೆ ಆಗ್ಬೋದು, ದೇವಸ್ಥಾನಕ್ಕೆ ಹೋಗೋ ವಿಚಾರ ಆಗ್ಬೋದು, ಇಂಥವರಲ್ಲಿ ಈ ದಿನ ಆಸಕ್ತಿ ಇರಲ್ಲ, ಅದರ ಕಡೆ ಗಮನವನ್ನು ಕೊಡಲ್ಲ. ಇನ್ನು ನಿರೀಕ್ಷಿಸಿದಂತೆ ಕೆಲವೊಂದು ವಿಚಾರಗಳಲ್ಲಿ ಉನ್ನತ ಮಟ್ಟದ ಯಶಸ್ಸು ಸಿಗುತ್ತೆ. ಹಾಗೆ ಅನಿರೀಕ್ಷಿತ ಫಲಿತಾಂಶಗಳು ಇವರಿಗೆ ಒಂದು ರೀತಿ ಸಂತಸವನ್ನು ತರುತ್ತೆ. ಇವರ ಮನಸ್ಸಿನಲ್ಲಿ ಸಂತೋಷ, ಸಂಭ್ರಮ ಮನೆ ಮಾಡಿರುತ್ತೆ. ಇವರಿದ್ದ ಕಡೆ ಯಾವುದೇ ರೀತಿಯ ಬೇಸರ ಇರಲ್ಲ, ಹಾಸ್ಯ ಮನೋಭಾವನೆ ಇರುತ್ತೆ ಇವರಲ್ಲಿ, ಅದು ವಿಶೇಷವಾದ್ದು. ಇನ್ನು ಯಾರಾದರೂ ಇವರ ಜೊತೆ ವಾದ ವಿವಾದ ಮಾಡೋದಾಗಲಿ ಅಥವಾ ಮನಸ್ತಾಪವನ್ನು ಉಂಟು ಮಾಡ್ಕೊಂಬೋದಾಗಲಿ ಆಗಿದ್ದರೆ ಅವರೊಂದಿಗೆ ಇವರೇ ಮಾತುಕತೆಯ ಮೂಲಕ ಮತ್ತೊಮ್ಮೆ ಸ್ನೇಹವನ್ನು ಬೆಳೆಸ್ತಾರೆ, ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಒಟ್ಟಾರೆ ಇವರೆಲ್ಲಿರ್ತಾರೋ ಅಲ್ಲಿ ಸುಖ ಶಾಂತಿಗೆ ಖಂಡಿತ ನೆಮ್ಮದಿ ಇರಲ್ಲ. ಇನ್ನು ಉದ್ಯೋಗ ಕ್ಷೇತ್ರದ ವಿಚಾರಕ್ಕೆ ಬಂದಾಗಲೂ ಅಷ್ಟೇ, ಉದ್ಯೋಗದ ವಿಚಾರದಲ್ಲಿ ಇವರು ಸ್ವಲ್ಪ ಆತುರದ ನಿರ್ಣಯವನ್ನು ತಗೋತಾರೆ. ಆದರೆ ಮುಖ್ಯವಾದ್ದು ಹಣಕಾಸಿನ ವಿಚಾರ. ಉತ್ತಮ ಆದಾಯ ಇರುತ್ತೆ, ಆದಾಯದ ಬಗ್ಗೆ ಯಾವುದೇ ಒಂದು ಕೊರತೆ ಇರಲ್ಲ. ಆದರೆ ಮನಸ್ಸಿನಲ್ಲಿ ಹಣಕಾಸಿನ ವ್ಯವಹಾರದ ಬಗ್ಗೆ ಒಂದು ರೀತಿ ಭಯ ಇರುತ್ತೆ, ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯ ಇರುತ್ತೆ. ಆದ್ದರಿಂದ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಕೊಳ್ಳಿ, ಒಂದೇ ಮನಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ, ಯಾವುದೇ ರೀತಿಯ ತೊಂದರೆ ನಿಮಗೆ ಖಂಡಿತವಾಗಲೂ ಎದುರಾಗಲ್ಲ. ವೃಷಭ ರಾಶಿಯವರಿಗೆ ಅವರ ಮನಸ್ಸಿನ ಪ್ರತಿಯೊಂದು ವಿಚಾರದಲ್ಲೂ ಅಥವಾ ಪ್ರತಿಯೊಂದು ಯೋಜನೆಯಲ್ಲೂ ನಿರೀಕ್ಷೆಗೂ ಮೀರಿದಂಥ ಯಶಸ್ಸು ಸಿಗುತ್ತೆ. ಹಾಗೆ ಸಂತೋಷದಿಂದ ಎಲ್ಲರೊಂದಿಗೆ ಬೆರೀತಾರೆ. ಒಂದು ರೀತಿ ಅದೃಷ್ಟಶಾಲಿಗಳು. ಇವರ ನಿರೀಕ್ಷೆಗೂ ಮೀರಿದ ವಿಚಾರ ಅಂತ ಹೇಳಿದ್ದೀನಿ ಆಲ್ರೆಡಿ. ಇನ್ನು ಕುಟುಂಬದಲ್ಲಿ ಒಂದು ಮಂಗಳ ಕಾರ್ಯವೊಂದು ನಡೆಯುತ್ತೆ. ಆ ಮಂಗಳ ಕಾರ್ಯಕ್ಕೆ ಇವರೇ ಕಾರಣರಾಗ್ತಾರೆ. ಇವರ ಒಂದು ಈ ಜವಾಬ್ದಾರಿಯಲ್ಲಿ ಮಾಡೋ ಕುಟುಂಬಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ವಿಚಾರಗಳಲ್ಲೂ ಕೆಲಸಗಳಲ್ಲೂ ನಿರೀಕ್ಷಿಸಿದ ಸುಲಭವಾದ ಯಶಸ್ಸು ಸಿಗುತ್ತೆ, ತೊಂದರೆ ಇಲ್ಲ. ಇನ್ನು ಮತ್ತೊಂದು ವಿಚಾರ ಏನಪ್ಪ ಅಂದರೆ ಧಾರ್ಮಿಕತೆ ಮತ್ತು ಹಿಂದಿನ ಸಂಪ್ರದಾಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡುತ್ತೆ. ಅದರ ಬಗ್ಗೆ ಕಲಿಕೆ ಅಥವಾ ಅದನ್ನು ತಿಳ್ಕೊಂಬೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡ್ತಾರೆ. ಇನ್ನು ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರುತ್ತೆ. ಇದುವರೆಗೂ ಇದ್ದ ಅಲ್ಪ ಸ್ವಲ್ಪ ಈ ಮನಸ್ತಾಪ, ಬೇಸರ ದೂರವಾಗುತ್ತೆ, ತೊಂದರೆ ಇಲ್ಲ. ವಿವಾಹಕ್ಕೆ ಸಂಬಂಧವನ್ನು ಹುಡುಕ್ತಿರೋರಿಗೆ ದೂರದ ಸಂಬಂಧಿಕರ ಸಹಾಯದಿಂದ ಅನುಕೂಲತೆ ಕಂಡುಬರುತ್ತೆ. ನಿಮ್ಮ ಮನಸ್ಸು ತುಂಬ ಒಳ್ಳೆಯದು, ಮಾನಸಿಕ ಸ್ವಾಸ್ಥ್ಯ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕೆಲಸವನ್ನು ಮಾಡಬೇಕು ಅಂತ ಒಮ್ಮೆ ತೀರ್ಮಾನ ಮಾಡಿದ್ರೆ ಅದನ್ನು ಮಾಡ್ತೀರಿ. ಆದರೆ ಏನಪ್ಪ ಇಲ್ಲಿ ಮುಖ್ಯವಾಗಿ ಅಂದರೆ ದೈಹಿಕವಾಗಿ ದುರ್ಬಲರಾಗಿರ್ತೀರಿ. ಅದರಲ್ಲೂ ಮುಖ್ಯವಾಗಿ ಪಾದಗಳಲ್ಲಿ, ಅಂಗೈಯಲ್ಲಿ ಸ್ವಲ್ಪ ನೋವಿನ ಅನುಭವ ಇರುತ್ತೆ. ಸುಲಭವಾಗಿ ಸ್ವಲ್ಪ ಕಷ್ಟದ ಕೆಲಸಗಳನ್ನು ಮಾಡೋದ್ರಿಂದ ದೂರ ಉಳ್ಕೋತೀರಿ. ಇಷ್ಟಾದರೂ ಉತ್ಸಾಹಕ್ಕೆ ಕೊರತೆ ಇಲ್ಲ. ಇದರಿಂದ ಕುಟುಂಬದಲ್ಲೂ ಒಳ್ಳೆಯದಿದೆ, ಉದ್ಯೋಗ ಕ್ಷೇತ್ರದಲ್ಲಿ ಸಹ ನಿಮ್ಮ ನಿರೀಕ್ಷೆಯಂತೆ ಉತ್ತಮ ಯಶಸ್ಸು ಸಿಗುತ್ತೆ. ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಸಂತೋಷದಿಂದ ದಿನವನ್ನು ಕಳಿತೀವಿ. ಮಿಥುನ ರಾಶಿಯಲ್ಲಿ ಜನಿಸಿರೋರು ಇವರು ತುಂಬ ಕಷ್ಟಪಟ್ಟು ಅತಿಯಾದ ಬುದ್ಧಿವಂತಿಕೆಯಿಂದ ಏನು ಮಾಡ್ತಾರೆ, ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಇವರ ಬುದ್ಧಿಶಕ್ತಿಯಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಯಾವುದೇ ಕಠಿಣವಾದಂತಹ ವಿಚಾರ ಆದರೂ ಕೂಡ ಅದನ್ನು ಹೇಗೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡಿ ಕೆಲಸವನ್ನು ಆರಂಭಿಸ್ತಾರೆ. ಆದರೆ ಏನಪ್ಪ ಆಗುತ್ತೆ ಅಂದರೆ ಅತಿ ನಿಧಾನಗತಿಯಲ್ಲಿ ಇವರ ಕೆಲಸ ಕಾರ್ಯಗಳು ಸಾಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ನಿರೀಕ್ಷೆ ಒಂದೇ, ಗೆಲ್ಲೇಬೇಕು ಅನ್ನೋ ಒಂದು ಮನಸ್ಥಿತಿ ಇವರಲ್ಲಿರುತ್ತೆ, ನಿರ್ಧಾರವಾಗಿರುತ್ತೆ. ಆದ್ದರಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಅತಿ ನಿಧಾನಗತಿಯಲ್ಲಿ ಮಾಡ್ತಾರೆ. ಇದೊಂದು ದೊಡ್ಡ ತಪ್ಪು ಈ ದಿನ.
ಅದು ಇದರಿಂದ ಏನಪ್ಪ ಆಗುತ್ತೆ ಅಂದರೆ ದಿನ ಕಳೀತಾ ಇವರಿಗೆ ಮಾನಸಿಕವಾಗಿ ಸ್ವಲ್ಪ ಬೇಸರ ಉಂಟಾಗುತ್ತೆ, ಮಾನಸಿಕ ಕಷ್ಟ ಕಂಡು ಬರುತ್ತೆ. ಇನ್ನು ಉನ್ನತ ಅಧಿಕಾರವನ್ನು ನಿರೀಕ್ಷೆ ಮಾಡ್ತಾ ಇರೋರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಮುಖ್ಯವಾಗಿ ಬಡ್ತಿ ಸಿಗುತ್ತೆ, ಉನ್ನತ ಅಧಿಕಾರ ಸಿಗುತ್ತೆ. ಆದರೆ ಅನಿವಾರ್ಯವಾದಂತಹ ಪರಿಸ್ಥಿತಿಯಿಂದ ದೂರದ ಊರಿಗೆ ಹೋಗಬೇಕಾಗತ್ತೆ. ಆದ್ದರಿಂದ ಅದನ್ನು ಸ್ವೀಕಾರ ಮಾಡೋದು ಬಿಡೋದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಇವರು. ಇನ್ನು ಕೆಲವರಂತೂ ತಮ್ಮ ನಿರೀಕ್ಷೆಗೆ ತಕ್ಕಂತೆ ಫಲ ಸಿಗಲಿಲ್ಲ ಅನ್ನೋ ಕಾರಣದಿಂದ ಉದ್ಯೋಗವನ್ನು ಬದಲಿಸುವ ನಿರ್ಧಾರವನ್ನು ಮಾಡ್ತಾರೆ. ಇವರಿಗೆ ತಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ಸಿಗುತ್ತೆ. ಆದ್ದರಿಂದ ಬೇರೆ ಕಡೆ ಉದ್ಯೋಗ ಸಹ ಸಿಗುತ್ತೆ. ಇಲ್ಲಿವರೆಗೂ ಇದ್ದ ಅನಾರೋಗ್ಯದ ಒಂದು ಸಮಸ್ಯೆ ದೂರವಾಗುತ್ತೆ, ಉತ್ತಮ ಆರೋಗ್ಯ ಸಹ ಇವರಿಗೆ ಲಭಿಸುತ್ತೆ. ಆದರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ದೋಷ ಇದ್ದವರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಕಟಕ ರಾಶಿಯಲ್ಲಿ ಜನಿಸಿರೋರು ಇವರು ಯಾವುದೇ ಒಂದು ವಿಚಾರದಲ್ಲಿ ಹೆಚ್ಚಿನ ಒಂದು ಮಹತ್ವವನ್ನು ಕೊಡದಿರ, ಯೋಚನೆ ಮಾಡದಿರ ಸುಮ್ಮನೆ ಇರ್ತಾರೆ. ಆದರೆ ಇವರ ನಿರೀಕ್ಷೆಗೂ ಮೀರಿದಂತಹ ಒಂದು ಅವಕಾಶಗಳು ಇವರಿಗೆ ಸಿಗುತ್ತೆ. ಅಂದರೆ ಹೊಸ ಕೆಲಸ ಆಗ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಅವಕಾಶ ಆಗ್ಬೋದು. ಇವರೇನು ಮಾಡ್ತಾರೆ, ಸ್ವಲ್ಪ ಆತುರ ಜಾಸ್ತಿ. ಆತುರದ ನಿರ್ಧಾರದಿಂದ ಹೇಳ್ತಾರಲ್ಲ, ಮನೆಗೆ ಬರೋ ಮಹಾಲಕ್ಷ್ಮಿ ದೂರ ಮಾಡಿದ್ರು ಅಂತ, ಆ ಥರ ಇವರ ಕೈಯಳತೆಯಲ್ಲಿದ್ದ ಉತ್ತಮ ಅವಕಾಶಗಳನ್ನು ಕಳ್ಕೋತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಮುಖ್ಯವಾಗಿ 8ನೇ ಮನೆಯಲ್ಲಿರುವ ಗ್ರಹಗಳು, ಅಲ್ಲಿ ಜಾಸ್ತಿ ಗ್ರಹಗಳಿವೆ, ಆಗಲೇ ಹೇಳಿದ್ದೀನಿ. ಇದರಿಂದ ಏನಾಗುತ್ತೆ, ಅನಿರೀಕ್ಷಿತವಾಗಿ ಸಡನ್ನಾಗಿ ಇವರು ತಮ್ಮ ಮನಸ್ಸನ್ನು ಬದಲಾಯಿಸ್ತಾರೆ. ಕಾರಣ ಏನು ಅಂದರೆ, ಚಂದ್ರ ಬಂದು ಕುಂಭದಲ್ಲಿದ್ದಾನೆ ಇವತ್ತು. ಇವರ ಮನಸ್ಸನ್ನು ಅರ್ಥ ಮಾಡ್ಕೊಂಬಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ಕಾರಣದಿಂದ ದೊರೆವ ಅವಕಾಶವನ್ನು ಬಳಸಿಕೊಳ್ಳೋದು ಒಳ್ಳೆಯದು. ಇಲ್ಲೇ ಹೋದರೆ ನಿಮಗೆ ನಿರಾಸೆ ಅನ್ನೋದು ಖಂಡಿತವಾಗಲೂ ಇದ್ದೇ ಇರುತ್ತೆ. ಇನ್ನು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತೆ. ನಿಮ್ಮ ಮನೆ ಚಿಕ್ಕದಾಗಿದ್ದರೂ ಅದು ಚೆನ್ನಾಗಿರಬೇಕು, ನೋಡೋದಕ್ಕೆ ಚೆನ್ನಾಗಿರಬೇಕು. ಎಲ್ಲರೂ ಅದನ್ನು ಒಂದು ರೀತಿ ಹೊಗಳಿಕೆಯ ದೃಷ್ಟಿಯಿಂದ ನೋಡಬೇಕು ಅನ್ನೋ ಭಾವನೆ ಇರುತ್ತೆ. ಇದರಿಂದ ಮನೆಗೆ ಬೇಕಾದಂತಹ ಅಲಂಕಾರಿಕ ವಸ್ತುಗಳಿಗೆ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತೀರಿ. ಇನ್ನು ಸೋದರರ ನಡುವೆ ಅನಾವಶ್ಯಕವಾದಂತಹ ವಾದ ವಿವಾದ ಅಥವಾ ಭಿನ್ನಾಭಿಪ್ರಾಯ ಉಂಟಾಗತ್ತೆ, ಕ್ಷಣಕಾಲ ಅಷ್ಟೇ. ನಿಮ್ಮ ಮನಸ್ಸು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅನ್ನೋ ಕಾರಣ ಎಲ್ಲವನ್ನ ಮರಿತೀರಿ, ಮತ್ತೊಮ್ಮೆ ಎಲ್ಲರೊಂದಿಗೆ ಚೆನ್ನಾಗೇ ಇರ್ತೀರಿ, ತೊಂದರೆ ಏನಿಲ್ಲ. ಇನ್ನು ನಿಮ್ಮ ಮೊಗದಲ್ಲಿ ಒಂದು ರೀತಿ ಮಂದಹಾಸ ಸದಾಕಾಲ ಇರುತ್ತೆ. ಈ ಕಾರಣದಿಂದ ನಿಮ್ಮ ಆತ್ಮೀಯರು ಒಂದು ರೀತಿ ಉತ್ತೇಜನವನ್ನು ಪಡೆದು ನಿಮ್ಮ ಜೊತೆ ಹೊಸ ರೀತಿಯ ಕೆಲಸ ಕಾರ್ಯಗಳನ್ನು ಅಥವಾ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಸಿಂಹರಾಶಿಯಲ್ಲಿ ಜನಿಸಿರೋರು ಸಂಪೂರ್ಣವಾಗಿ ಕುಟುಂಬದ ಹಿರಿಯರ ಮೇಲೆ ಅವಲಂಬಿತರಾಗಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ಈ ಚಿಕ್ಕ ಪುಟ್ಟ ಮಕ್ಕಳು ಅಂದರೆ ಎಳೆ ಮಕ್ಕಳು ಅಂತೇನಲ್ಲ, ಸುಮಾರು 15 ವರ್ಷದ ಮಕ್ಕಳವರೆಗೂ ಸಂಪೂರ್ಣವಾಗಿ ತಂದೆ ತಾಯಿಯ ಮೇಲೆ ಅವಲಂಬಿತರಾಗಿರ್ತಾರೆ. ಹಾಗೆಯೇ ಆರೋಗ್ಯದ ಸಮಸ್ಯೆಯನ್ನು ಹೊಂದಿರೋರು ಸಹ ಬೇರೆಯವರ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಾರೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ಇವರಿಗೆ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಆ ಆತ್ಮವಿಶ್ವಾಸದ ಒಂದು ಬಲದಿಂದನೇ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾರೆ ಇವತ್ತು. ಅದು ಮುಖ್ಯವಾದ್ದು. ಇಲ್ಲಿ ಉತ್ತಮ ಒಂದು ನಡವಳಿಕೆಯ ಕಾರಣ ನಿಮಗೆ ಉದ್ಯೋಗದಲ್ಲಿ ಮುಖ್ಯವಾಗಿ ಉನ್ನತ ಅಧಿಕಾರ ಸಿಗುವಂತಹ ಸಾಧ್ಯತೆಗಳಿವೆ. ಆದರೆ ನೀವು ಆ ಒಂದು ಅಧಿಕಾರವನ್ನು ಅಥವಾ ಬಡ್ತಿಯನ್ನು ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂದೆ ಉಳಿತೀರಿ. ಕಾರಣ ಏನಪ್ಪ ಅಂದರೆ, ನಿಮ್ಮ ನಿರೀಕ್ಷೆಯನ್ನು ಅವರು ಹುಸಿಗೊಳಿಸ್ತಾರೆ. ನೀವೇನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀರಿ, ಆ ಮಟ್ಟಕ್ಕೆ ನೀವು ಹೋಗೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ ಉದ್ಯೋಗದ ಬಗ್ಗೆ ಬೇಸರ ಬಂದರೂ ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚನೆ ಮಾಡಲ್ಲ. ಆದರೆ ಪ್ರತಿಯೊಬ್ಬರಿಂದ, ಮುಖ್ಯವಾಗಿ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ದೂರ ಉಳಿತೀರಿ. ಏಕಾಂಗಿತನ ಒಂದು ರೀತಿ ನಿಮ್ಮನ್ನು ಇವತ್ತು ಕಾಡತ್ತೆ ಅಂತ ಕಂಡುಬರುತ್ತೆ.
ಆದರೆ ಒಂದು ಮುಖ್ಯವಾದ ವಿಚಾರ, ನಿಮ್ಮ ಮನಸ್ಸಿನಲ್ಲಿ ಏನೇ ಬೇಸರ ಇರಲಿ, ಯಾವುದೇ ರೀತಿಯ ಒಂದು ಈ ಪ್ರಸಂಗ ಬರಲಿ, ನಿಮ್ಮ ಬೆನ್ನೆಲುಬಾಗಿ ನಿಮ್ಮ ತಾಯಿಯವರು ಇರ್ತಾರೆ. ತಾಯಿಯವರ ಒಂದು ಆಶೀರ್ವಾದದಿಂದ ಮತ್ತು ಬೆಂಬಲದಿಂದ ನೀವು ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಇವತ್ತು ಸುಲಭದ ರೀತಿಯಲ್ಲಿ ಪಡಿತೀರಿ. ಯಾವುದೇ ತೊಂದರೆ ಇಲ್ಲ. ನಿರಾಸೆ ಆದರೂ, ಹಿನ್ನಡೆ ಉಂಟಾದರೂ ಒಳ್ಳೆಯ ದಿನವೇ ಇವತ್ತು ನಿಮ್ಮ ಪಾಲಿಗೆ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು, ಇವರಿಗೆ ಈ ದಿನ ಒಂದು ದೊಡ್ಡ ಮಟ್ಟದ ಅವಕಾಶಗಳು ಸಿಗುತ್ತೆ. ಇವಾಗ ಉದಾಹರಣೆಗೆ ಯಾರೋ ಒಬ್ಬ ನಿರುದ್ಯೋಗಿ ಇರ್ತಾನೆ. ಒಂದು ಕೆಲಸ ಸಿಕ್ಕಿದ್ರೆ ಅವನು ಆಯ್ಕೆ ಮಾಡ್ಕೋಬೋದು. 2-3 ಕೆಲಸ ಸಿಕ್ಕಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇವತ್ತಿವರಿಗೆ ಆಗೋದು ಅದನ್ನೇ. ಅದು ಉದ್ಯೋಗದ ವಿಚಾರ ಆಗ್ಬೋದು, ಹಣಕಾಸಿನ ವಿಚಾರ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. 10 ಹಲವು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲದೆ ಹೋದರೂ 3-4 ಅವಕಾಶಗಳು ಸಿಗುತ್ತೆ. ಆಗ ಏನಾಗಪ್ಪ ಆಗುತ್ತೆ ಅಂದರೆ, ಇವರಿಗೆ ಆಯ್ಕೆ ಮಾಡೋದರಲ್ಲಿ ಸ್ವಲ್ಪ ಹಿಂದೆ ಉಳಿತಾರೆ, ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಉನ್ನತ ಮಟ್ಟದ ಅತ್ಯುತ್ತಮ ಅವಕಾಶಗಳನ್ನು ಬಿಟ್ಟು ಸಣ್ಣ ಪ್ರಮಾಣದ ಅವಕಾಶಗಳನ್ನ ಇವರು ಆಯ್ಕೆ ಮಾಡ್ಕೋತಾರೆ. ಅದು ಆಯ್ಕೆ ಮಾಡಿಕೊಂಡು ಮುಂದುವರೆದ ಮೇಲೆ, ಅದರ ಕಮಿಟ್ ಆದಮೇಲೆ ಇವರಿಗೆ ತಮ್ಮ ತಪ್ಪಿನ ಅರಿವು ಉಂಟಾಗುತ್ತೆ. ಈ ಕಾರಣದಿಂದ ಏನು ಮಾಡ್ತಾರೆ, ಒಂದು ರೀತಿ ಇವರು ಸಹನೆಯನ್ನು ಕಳ್ಕೋತಾರೆ. ತಮ್ಮ ತಪ್ಪಿಗೆ ಬೇರೆಯವರನ್ನು ಹೊಣೆಯನ್ನಾಗಿ ಮಾಡ್ತಾರೆ. ಹಾಗೆ ಬೇರೆಯವರು ಮಾಡೋ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ಒಳ್ಳೆಯದಿದ್ದರೂ ಕೂಡ ಅದರಲ್ಲಿರುವ ಲೋಪದೋಷಗಳನ್ನು ಎತ್ತಿ ಆಡ್ತಾರೆ. ಈ ಎಲ್ಲ ಗುಣದಿಂದ ಏನು ಮಾಡ್ತಾರಪ್ಪ ಅಂದರೆ, ಇವರಿಗೆ ಎಲ್ಲರ ಜೊತೆ ಚೆನ್ನಾಗಿರಬೇಕು, ಬೆರೆತ್ಕೊಂಡಿರಬೇಕು ಅಂತ ಇರುತ್ತೆ. ಆದರೆ ಇವರ ಸಂಬಂಧಿಕರೇ ಇವರಿಂದ ದೂರ ಉಳಿಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಅದು ಇನ್ನು ಶಿಕ್ಷಕರಿಗೆ ವಿಶೇಷವಾದಂತಹ ಅನುಕೂಲತೆಗಳು ಇರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಸಹ ಅಷ್ಟೇ. ಸ್ವಲ್ಪ ನಿಧಾನಗತಿ, ತುಂಬ ಸೋಂಬೇರಿಗಳಲ್ಲ, ಆದರೆ ನಿಧಾನವಾಗಿ ಮಕ್ಕಳು ಅಂದರೆ ವಿದ್ಯಾರ್ಥಿಗಳು ತಮ್ಮ ಜವಾಬ್ದಾರಿಯನ್ನು ಪೂರೈಸ್ತಾರೆ, ತಮ್ಮ ಕರ್ತವ್ಯವನ್ನು. ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯುವಂತಹ ಸಾಧ್ಯತೆ ಇದೆ. ಮತ್ತೊಮ್ಮೆ ಹೇಳೋದೇನು ಅಂದರೆ, ದೊರೆಯುವ ಅವಕಾಶಗಳನ್ನು ಪರಿಪಕ್ವವಾಗಿ ಉಪಯೋಗಿಸ್ಕೊಳ್ಳೋದು ನಿಮ್ಮ ಕೈಲಿರುತ್ತೆ. ತುಲಾ ರಾಶಿಯಲ್ಲಿ ಜನಿಸಿರೋರು, ಇವರಿಗೆ ಒಂದು ರೀತಿ ಅದೃಷ್ಟಶಾಲಿಗಳು. ಕಾರಣ ಏನಪ್ಪ ಅಂದರೆ, ಮನಸ್ಸಿನಲ್ಲಿ ಇವರು ನಿರೀಕ್ಷೆ ಮಾಡಿದಂತಹ ಕೆಲಸ ಕಾರ್ಯಗಳು ನಿಜವಾಗ್ಲೂ ನಡೆಯುತ್ತೆ. ಆದರೆ ಅದರ ಬಗ್ಗೆ ಇವರು ಗಮನವನ್ನು ನೀಡಲ್ಲ. ಒಂದು ರೀತಿ ಆಗತ್ತೆ ಹೋಗು, ಬರುತ್ತೆ ಹೋಗು ಅಂತ ಇದನ್ನು ಏನು ಹೇಳ್ಬೋದಪ್ಪ ಅಂದರೆ, ಯಾರು ತಪ್ಪು ತಿಳಿಬೇಡಿ, ಬೇಜವಾಬ್ದಾರಿತನ ಇರುತ್ತೆ ಇವರಿಗೆ. ಈ ಕಾರಣದಿಂದ ಇವರಿಗೆ ದೊರೆಯಬೇಕಾದ ಅತಿ ದೊಡ್ಡದಾದಂತಹ ಗೌರವ ಅಥವಾ ಅಧಿಕಾರ ಬೇರೆಯವರ ಪಾಲಾಗತ್ತೆ. ಇವರು ತಮಗಿಂತಲೂ ಈ ಹಿಂದೆ ಉಳಿದಿದ್ದ ವ್ಯಕ್ತಿಯ ಅಧಿಕಾರದ ಅಡಿಯಲ್ಲಿ ಕೆಲಸವನ್ನು ನಿರ್ವಹಿಸುವಂತಹ ಒಂದು ಪ್ರಮೇಯ ಬರುತ್ತೆ. ಅದರಿಂದ ಎಚ್ಚರಿಕೆಯಿಂದ ಇರಲಿ. ಉತ್ತಮ ಆರೋಗ್ಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ಖರ್ಚು ವೆಚ್ಚಗಳ ಮೇಲೆ ಹಿಡಿತವನ್ನು ಸಾಧಿಸಲ್ಲ ಇವರು. ಇನ್ನು ಯಾರನ್ನೂ ಸುಲಭವಾಗಿ ನಂಬಲ್ಲ. ನಂಬಿಕೆ ಮುಖ್ಯ. ಮನುಷ್ಯ ಸಂಘಜೀವಿ, ಎಲ್ಲರನ್ನೂ ನಂಬಬೇಕು. ಆದರೆ ಇವರು ಯಾರನ್ನೂ ನಂಬಲ್ಲ. ಒಳ್ಳೆಯದನ್ನು ಮಾಡ್ತೀನಿ ಅಂತ ಯಾರಾದರೂ ತಾನಾಗಿ ಬಂದರೂ ಇವರು ಅದನ್ನು ಒಪ್ಕೊಂಬಲ್ಲ. ಆದ್ದರಿಂದ ಈ ದಿನದ ಕೆಲಸ ಕಾರ್ಯಗಳು ಅತ್ಯಲ್ಪ ಮಟ್ಟದಲ್ಲಿ ನಡೆಯುತ್ತೆ. ಹಾಗೆ ನಿರೀಕ್ಷಿಸಿದ ಯಶಸ್ಸು ಸಿಗಲ್ಲ, ಆದರೆ ತೊಂದರೆ ಉಂಟಾಗಲ್ಲ. ಏನು ಮಾಡಬೇಕು, ಇವರು ಬಂದಿದ್ದನ್ನು ಒಪ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಇನ್ನು ಈ ತಾಯಿಯ ಸಂಬಂಧಿಕರ ನಡುವೆ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಮುಖ್ಯವಾಗಿ ಇವರ ಸೋದರ ಮಾವನ ಮಕ್ಕಳ ಜೊತೆ ಜಗಳವಾಗ್ಬೋದು, ಅಥವಾ ವಾದ ವಿವಾದ ಇರ್ಬೋದು, ಇಲ್ಲ ಮನಸ್ತಾಪವನ್ನೇ ಉಂಟಾಗ್ಬೋದು. ಆದ್ದರಿಂದ ಮಾತಿನ ಮೇಲೆ ಸಾಕಷ್ಟು ಹಿಡಿತವನ್ನು ಸಾಧಿಸೋದು ತುಂಬ ಮುಖ್ಯವಾಗುತ್ತೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು, ಇವರು ಒಂದು ರೀತಿ ಹಠದ ವ್ಯಕ್ತಿತ್ವವನ್ನು ತೋರಿಸ್ತಾರೆ. ಯಾರ ಮಾತು ಕೇಳಲ್ಲ,
ಬೇರೆಯವರ ಒಂದು ತೀರ್ಮಾನಗಳನ್ನು ಗೌರವಿಸಲ್ಲ. ಇವರ ಮನಸ್ಸಿನಲ್ಲಿ ತಾನು ಹೇಳೋದೇ ಸರಿ, ತಾನು ಏನು ಹೇಳ್ತೀನೋ ಅದೇ ರೀತಿ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಹಠವನ್ನು ಹೊಂದಿರ್ತಾರೆ. ಈ ಕಾರಣದಿಂದ ಇವರೇನು ಕೆಟ್ಟವರು ಅಂತೇನಲ್ಲ, ಇವರ ಒಂದು ಯೋಜನೆಯೂ ಸರಿಯೇ ಇರುತ್ತೆ. ಆದರೆ ಇವರ ಜೊತೆ ಇರೋರು, ಅದರಲ್ಲೂ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಇವರ ಸಹೋದ್ಯೋಗಿಗಳು ಇವರ ಮಾತನ್ನು ಒಪ್ಪುವ ಒಂದು ಮಟ್ಟದಲ್ಲಿ ಇರಲ್ಲ. ಈ ಕಾರಣದಿಂದ ಮುಖ್ಯವಾಗಿ ವೃತ್ತಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಜೊತೆ ಅನಾವಶ್ಯಕವಾಗಿ ಮನಸ್ತಾಪವನ್ನು ಉಂಟು ಮಾಡ್ಕೋತಾರೆ. ಸಾಧ್ಯವಾದಷ್ಟು ಏನು ಮಾಡಬೇಕು ಇವತ್ತು ಇವರು ಅಂದರೆ ಮೌನವನ್ನು ಆಚರಿಸಬೇಕು. ಇವರೆಷ್ಟು ಸೈಲೆಂಟಾಗಿರ್ತಾರೋ ಅಷ್ಟೇ ಒಳ್ಳೆಯದು. ಬೇರೆಯವರ ಮಾತನ್ನೆಲ್ಲ ಕೇಳೋ ಅವಶ್ಯಕತೆ ಇಲ್ಲ. ಯಾರೂ ಬಂದು ಅವರನ್ನ ಇವ್ರ ಬಗ್ಗೆ ಮಾತಾಡಲ್ಲ, ಇವರಿಗೆ ಅವಕಾಶಗಳನ್ನು ಕೊಡಲ್ಲ. ಅವಕಾಶಗಳು ಸಿಕ್ಕಾಗ ಅದರ ನಿಜಾಂಶವನ್ನು ತಿಳ್ಕೋಬೇಕು, ಆತುರವನ್ನು ಪಡಬಾರ್ದು. ಅದು ಆತುರ ಪಡುವಂಥ ವ್ಯಕ್ತಿಗಳೆಲ್ಲ ಈ ದಿನ ಆತುರ ಪಡ್ತಾರೆ. ಅದು ಒಂದು ವೇಳೆ ಇವರಿಗೆ ಈ ಸ್ವಲ್ಪ ತೊಂದರೆ ಆಯಿತು ಮಾಡಬೇಕಾಗಿರೋ ಕೆಲಸ ಕಾರ್ಯಗಳಲ್ಲಿ ಏನು ಮಾಡ್ತಾರೆ, ದಿಢೀರಂತ ಕೋಪ ಬರುತ್ತೆ, ಮುಂಗೋಪಿಗಳು. ಅದರಿಂದ ಕೋಪವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ದಾಂಪತ್ಯ ಜೀವನದಲ್ಲಿ ಅನಾವಶ್ಯಕ ವಿಚಾರಗಳಿಗೆ ವಾದ ವಿವಾದ ಮನಸ್ತಾಪ ಉಂಟಾಗ್ಬೋದು. ಆದ್ದರಿಂದ ದಾಂಪತ್ಯ ಜೀವನದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಮನೆ ಮಂದಿಯನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ನಷ್ಟ ಬರಲ್ಲ. ಪ್ರತಿಯೊಂದಕ್ಕೂ ನಿಮ್ಮ ಮನೆಯವರಿಂದಲೇ ಸೂಕ್ತವಾದಂತಹ ಪರಿಹಾರ ಖಂಡಿತ ಸಿಗುತ್ತೆ. ಅವರಿಂದ ಅನುಕೂಲತೆ ಸಹ ನಿಮಗೆ ಇರುತ್ತೆ ಅನ್ನೋದು ಕಂಡುಬರ್ತಿದೆ. ಧನುರಾಶಿಯವರು, ಇವರ ಒಂದು ಉದ್ಯೋಗದಲ್ಲಿ ಕೆಲವೊಂದು ಬದಲಾವಣೆಗಳು ಉಂಟಾಗುತ್ತೆ. ಆ ಬದಲಾವಣೆಗಳು ಇವರ ವಿರುದ್ಧವಾಗಿರುತ್ತೆ. ಅದರಿಂದ ಉಂಟಾಗುವ ಬದಲಾವಣೆಯಿಂದ ಇವರ ತೊಂದರೆ ಆಗುವಂತಹ ಸಾಧ್ಯತೆಗೆ ಹೆಚ್ಚಾಗಿರುತ್ತೆ. ಆದರೆ ಇವರು ಅತಿಯಾದ ಬುದ್ಧಿವಂತರು. ಇವರ ಬುದ್ಧಿವಂತಿಕೆಯಿಂದ ಉಂಟಾದ ಬದಲಾವಣೆಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡ್ತಾರೆ. ಆ ನಂತರ ಇವರಿಗೆ ಆಗಬೇಕಾದಂತಹ ತೊಂದರೆ ಬದಲಾಗುತ್ತೆ. ಅದರಿಂದ ಇವರಿಗೆ ಅನುಕೂಲತೆ ಉಂಟಾಗುತ್ತೆ. ಅಂದರೆ ಇವರಿವತ್ತು ಯಾವುದೇ ಸಂದರ್ಭ ಎದುರಾದರೂ ಆ ಒಂದು ಸಂದರ್ಭವನ್ನು ತಮಗೆ ತಕ್ಕಂತೆ ಬದಲಾಯಿಸೋದರಲ್ಲಿ ನಿಸ್ಸೀಮರಾಗಿರ್ತಾರೆ. ಇದರಿಂದ ಯಾವುದೇ ತೊಂದರೆ ಇಲ್ಲ. ಈ ದಿನ ಮುಖ್ಯವಾಗಿ ಕುಟುಂಬದ ಶಾಂತಿ ನೆಮ್ಮದಿಯ ವಾತಾವರಣಕ್ಕೆ ಇವರು ಮೂಲ ಕಾರಣರಾಗ್ತಾರೆ. ಬೇರೆಯವರನ್ನ ದ್ವೇಷ ಮಾಡೋದು, ಇವರು ಬೇರೆಯವ್ರನ್ನ ದ್ವೇಷ ಮಾಡಲ್ಲ ಅಂತಹ ವ್ಯಕ್ತಿತ್ವ. ಇನ್ನು ಈ ಉದ್ಯೋಗ ಕ್ಷೇತ್ರದಲ್ಲಿ ಏನಾಗ್ಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಅನಿರೀಕ್ಷಿತವಾಗಿ ಇವರ ವೇತನದಲ್ಲಿ ಹೆಚ್ಚಳ ಸಂಭವಿಸ್ಬೋದು. ಹಾಗೆ ಇವರಿಗೆ ಹಣದ ಸಹಾಯ ಸಹ ಸಿಗ್ಬೋದು. ಇನ್ನು ಯಾರಾದರೂ ಬಹುದಿನದಿಂದ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅವರ ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತೆ. ಸಮಾಜದಲ್ಲಿ ವಿಶೇಷವಾದಂತಹ ಗೌರವವನ್ನು ಮತ್ತು ಸ್ಥಾನಮಾನವನ್ನು ಪಡಿತೀರಿ. ನಿಮ್ಮದೇ ಆದ ಒಂದು ಧೋರಣೆಯಿಂದ ದಂಪತಿಗಳ ನಡುವೆ ಬೇಸರ ಉಂಟಾಗುವಂತಹ ಸಾಧ್ಯತೆ ಇದೆ. ಅದು ಇರುವ ವಾಹನವನ್ನು ಮಾರಾಟ ಮಾಡ್ತೀರಿ ಅಥವಾ ಆತ್ಮೀಯರಿಗೆ ಕಾಣಿಕೆಯಾಗಿ ಕೊಡ್ತೀರಿ. ಒಟ್ಟಾರೆ ಹೊಸ ವಾಹನವನ್ನು ಕೊಳ್ಳುವ ನಿಮ್ಮ ಆಸೆ ಈಡೇರುವಂತಹ ದಿನ ಆಗಿದೆ. ಮಕರ ರಾಶಿಯಲ್ಲಿ ಜನಿಸಿರೋರು ಇವರು ದಿನದ ಆರಂಭದಿಂದಲೂ ಅಷ್ಟೇ ತುಂಬ ಉತ್ಸಾಹದಿಂದ ಇರ್ತಾರೆ. ಆ ಉತ್ಸಾಹದಿಂದ ಏನಪ್ಪ ಆಗುತ್ತೆ ಅಂದರೆ ಬೇರೆಯವರಲ್ಲಿ ಸಹ ಒಂದು ರೀತಿ ಆತ್ಮವಿಶ್ವಾಸ ಮೂಡುತ್ತೆ. ಅದರಲ್ಲೂ ಕುಟುಂಬದ ಹಿರಿಯರು ಯಾರಾದರೂ ಈ ರಾಶಿಯಲ್ಲಿ ಹುಟ್ಟಿದ್ದರೆ ಅವರು ಇಡೀ ಕುಟುಂಬದ ಒಂದು ಸನ್ನಿವೇಶವನ್ನೇ ಬದಲಾಯಿಸ್ತಾರೆ. ಕುಟುಂಬದಲ್ಲಿ ಯಾವುದೇ ರೀತಿಯ ಬೇಸರ ಇರಲಿ, ಯಾವುದೇ ರೀತಿಯ ಮನಸ್ತಾಪ ಇರಲಿ, ಮನೆತನಕ್ಕೆ ಸಂಬಂಧಪಟ್ಟಂತಹ ದೋಷಗಳಿರಲಿ, ಪ್ರತಿಯೊಂದನ್ನು ಇವರು ಮಾತಿನ ಮುಖಾಂತರ ಸುಲಭವಾಗಿ ಬಗೆಹರಿಸ್ತಾರೆ. ಒಟ್ಟಾರೆ ಇವತ್ತು ಎಲ್ಲ ರೀತಿಯ ಗೌರವವನ್ನು ಪಡೀತಾರೆ. ಈ ಕಾರಣದಿಂದ ಇವರು ಸಂತೋಷದಿಂದ ದಿನವನ್ನು ಕಳೀತಾರೆ. ಮುಖ್ಯವಾಗಿ ದೇವರಿಗೆ ಸಂಬಂಧಪಟ್ಟಂತಹ ಅಥವಾ ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು
ಮಾಡ್ತಾರೆ. ಹಾಗೆಯೇ ಈ ಮುಖ್ಯವಾಗಿ ಪತ್ನಿಯ ಮನೆಯ ಕಡೆ, ಪತ್ನಿಯ ಸಂಬಂಧಿಕರ ಜೊತೆ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾಗುವಂತಹ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಯಾವುದೇ ತೊಂದರೆ ಇರಲ್ಲ, ಉದ್ಯೋಗದಲ್ಲಿ ಸ್ವಲ್ಪ ನಿರಾಸೆ ಉಂಟಾಗುತ್ತೆ. ಇವರ ನಿರೀಕ್ಷೆಯಂತೆ ಕೆಲವೊಂದು ಕೆಲಸಗಳು ಅಲ್ಲಿ ನಡೆಯಲ್ಲ, ಅನಿವಾರ್ಯವಾಗಿ ಹೊಂದಿಕೊಂಡು ಬಾಳಬೇಕಾಗುತ್ತೆ. ಇದರಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾರೆ, ಯಾವುದೇ ತೊಂದರೆ ಇಲ್ಲ. ಆದರೂ ಮನಸ್ಸಿಗೆ ನೆಮ್ಮದಿ ಇರಲ್ಲ, ಮನಸ್ಸಿನ ನೋವನ್ನು ಬೇರೆಯವರಿಗೆ ಹೇಳ್ಕೊಂಬೋದು ಇಲ್ಲ. ಸಂತೋಷವನ್ನು ಹಂಚುವ ಬುದ್ಧಿ ಇರುತ್ತೆ, ನೋವನ್ನು ಹಂಚುವಂತಹ ಸಾಹಸಕ್ಕೆ ಕೈ ಹಾಕಲ್ಲ. ಹಣಕಾಸಿನ ತೊಂದರೆ ಇರಲ್ಲ, ಆದರೆ ಅನಾವಶ್ಯಕ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ನಿಗಾ ಇಡೋದು ಒಳ್ಳೆಯದು. ಇರುವ ಹಣದಲ್ಲೇ ಉಳಿತಾಯ ಮಾಡುವ ಬಗ್ಗೆ ಯೋಚನೆ ಮಾಡಿ. ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ, ಮನೆ ತುಂಬ ನೆಂಟರು ಅಥವಾ ಸ್ನೇಹಿತರು ಬಂದು ಸೇರ್ಕೋತಾರೆ. ಅಂದರೆ ಪರ್ಮನೆಂಟ್ ಆಗಿರ್ತಾರೆ ಅಂತಲ್ಲ, ಒಂದೆರಡು ದಿನದ ಮಟ್ಟಿಗೆ ಇವರ ಯೋಜನೆ ಬೇರೆ ಇರುತ್ತೆ. ಕಾರಣ ಏನಪ್ಪ ಅಂದರೆ, ಕುಟುಂಬದ ಸದಸ್ಯರ ಸಮೇತ ದೂರದ ಊರಿಗೆ ಪ್ರಯಾಣ ಮಾಡಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ. ಎಲ್ಲ ಯೋಜನೆಯನ್ನು ರೂಪಿಸಿರ್ತಾರೆ. ಆದರೆ ಈ ಒಂದು ಅನಿರೀಕ್ಷಿತ ಬೆಳವಣಿಗೆಯಿಂದ ಇವರಿಗೆ ನಿರಾಸೆ ಆಗುತ್ತೆ. ಉತ್ತಮ ವರಮಾನ ಇರುತ್ತೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರಲ್ಲ. ಈ ರೀತಿಯ ಅನಿರೀಕ್ಷಿತ ಖರ್ಚು ವೆಚ್ಚಗಳಿಂದ ಏನಾಗುತ್ತೆ, ಇವರಿಗೆ ಹಣದ ಕೊರತೆ ಉಂಟಾಗುತ್ತೆ. ಇಲ್ಲಿ ಹಣದ ಕೊರತೆ ಉಂಟಾಗುತ್ತೆ, ಯಾರೊಬ್ಬರಿಂದ ಸಹಾಯ ಸಿಗಲ್ಲ ಇವರಿಗೆ. ಕೊನೆಯಲ್ಲಿ ಇವರಿಗೆ ಮನಸ್ಸಿನಲ್ಲಿ ಯಾರೊಬ್ಬರ ಬಗ್ಗೆನೂ ಒಳ್ಳೆಯ ಅಭಿಪ್ರಾಯ ಅಥವಾ ಪ್ರೀತಿ ವಿಶ್ವಾಸ ಇರಲ್ಲ. ತಾಯಿಯವರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ. ಹಾಗೆ ಸಹಾಯವನ್ನು ಮಾಡ್ತಾರೆ ಕೂಡ. ತಾಯಿಗೆ ಸಂಬಂಧಪಟ್ಟಂತಹ ಭೂಮಿಯ ವಿಚಾರದಲ್ಲಿ, ಮನೆ ಆಗಿರ್ಬೋದು, ಜಮೀನಾಗಿರ್ಬೋದು, ಅನಾವಶ್ಯಕವಾದಂತಹ ಒಂದು ಈ ತೊಂದರೆಗಳು ಎದುರಾಗುತ್ತೆ. ಅದನ್ನು ಇವರು ಮಾತುಕತೆಯ ಮುಖಾಂತರ ಸರಿಪಡಿಸ್ತಾರೆ. ಸ್ವಲ್ಪ ಹಣ ಸಹ ಖರ್ಚಾಗುವಂತಹ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ಇರುವ ಆಸೆಗಳನ್ನು ಬೇರೆಯವರೊಂದಿಗೆ ಹೇಳ್ಕೋತಾರೆ. ಅದರಲ್ಲೂ ಮುಖ್ಯವಾಗಿ ದಂಪತಿಗಳ ನಡುವೆ ಉತ್ತಮ ಹೊಂದಾಣಿಕೆ ಇರುತ್ತೆ. ಇದರಿಂದ ಮಾನಸಿಕ ನೆಮ್ಮದಿ ಸಹ ಇರುತ್ತೆ. ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ದೊರೆವ ಅವಕಾಶಗಳನ್ನು ಬಳಸಿಕೊಳ್ಳೋರಲ್ಲಿ ಸ್ವಲ್ಪ ವಿಫಲರಾಗ್ತಾರೆ. ಅದರಿಂದ ಹಠದ ಸ್ವಭಾವ ಬೇಡ, ಹಠ ಜಾಸ್ತಿ. ಹಾಗೆಯೇ ಪ್ರತಿಯೊಬ್ಬರ ಜೊತೆ ಮನಬಿಚ್ಚಿ ಮಾತನಾಡಿ, ಆಗ ನಿಮಗೆಲ್ಲ ರೀತಿಯೂ ಒಳ್ಳೆಯದಾಗುತ್ತಾ ಹೋಗುತ್ತೆ, ತೊಂದರೆ ಏನಿಲ್ಲ. ಮೀನರಾಶಿಯವರು, ಮುಖ್ಯವಾಗಿ ಈ ಮೀನರಾಶಿಯವರು ಹಣಕಾಸಿನ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಎಷ್ಟೇ ಸಂಪಾದನೆ ಮಾಡಲಿ ಇವ್ರ ಕೈಲಿ ಹಣ ನಿಲ್ಲಲ್ಲ. ಹೋಗಿ ಸಂಪಾದನೆ ಮಾಡಿದ್ರೆ ಖರ್ಚಾಯಿತು, ಹೋದ್ರೋಯ್ತು ಅಂತ ಇವರ ಮನಸ್ಸು ಬಂದರೂ ಕೂಡ ಅದು ಸಹ ಸಾಧ್ಯ ಆಗಲ್ಲ. ಹಣಕಾಸಿನ ಕೊರತೆ ಇರುತ್ತೆ. ಈ ಕಾರಣದಿಂದ ಆತ್ಮೀಯರಿಂದ ಹಣದ ಸಹಾಯವನ್ನು ಪಡೀತಾರೆ. ಸಹಾಯ ಸಿಗುತ್ತೆ, ಹಣದ ಸಹಾಯ ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳು ಮನೆಯವರ ಒಂದು ನಿರೀಕ್ಷೆಯನ್ನು ಹುಸಿಗೊಳಿಸಲ್ಲ, ಹಾಗೆ ತಮ್ಮ ಆಸೆಯನ್ನು ಸಹ ಹುಸಿಗೊಳಿಸಲ್ಲ. ಉನ್ನತ ಮಟ್ಟದ ಸಾಧನೆಯನ್ನು ಮಾಡ್ತಾರೆ. ಕೆಲವರಿಗೆ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸುವಂತಹ ಅಪರೂಪದ ಅವಕಾಶ ಸಿಗುತ್ತೆ. ಹಾಗೆಯೇ ಆತ್ಮೀಯರ ಒಂದು ಈ ಸಹಾಯ ಸಹ ಸಿಗುತ್ತೆ. ಇನ್ನು ನಿಮ್ಮ ಬುದ್ಧಿಮತ್ತೆಗೆ ಸವಾಲಾಗುವಂತಹ ಕೆಲಸ ಕಾರ್ಯಗಳು ಯಾವುದೂ ಸಿಗಲ್ಲ. ನಿಮಗೊಂಥರ ನಿರಾಸೆ. ಯಾವುದೇ ಕೆಲಸ ಕೊಡಲಿ, ಏನೇ ಆಗಲಿ, ನಿಮ್ಮ ಮನಸ್ಸಲ್ಲಿ ಒಂದೇ ಬರೋದು, ಅಯ್ಯೋ ಇಷ್ಟೇನಾ ಅಂತ. ನಿಮಗೆ ಸವಾಲಾಗುವಂತಹ ಕೆಲಸ ಕಾರ್ಯಗಳು ಬರೋದೇ ಇಲ್ಲ. ಇವತ್ತು ಪ್ರತಿಯೊಂದು ನೀವು ತಪ್ಪು ಮಾಡ್ತೀರಿ, ತುಂಬಾ ತಪ್ಪು ಮಾಡ್ತೀರಿ. ಆದರೆ ನೀವು ಮಾಡೋ ಪ್ರತಿಯೊಂದು ತಪ್ಪಿಗೂ ಒಂದು ತತ್ವದ ಆಧಾರವನ್ನು ಕೊಡ್ತೀರಿ. ಅದು ಒಪ್ಕೊಂಬಲ್ಲ ಮಾಡೋ ತಪ್ಪನ್ನ ಸುಲಭವಾಗಿ. ದೊಡ್ಡ ವಿಪತ್ತು ಈ ದಿನ ನಿಮಗೆ ಸಂಭವಿಸುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮ ನೇರ ನಿಷ್ಠೂರ ನಡೆ ನುಡಿ. ಸುಳ್ಳನ್ನು ಹೇಳೋದಕ್ಕೆ ಇಷ್ಟಪಡಲ್ಲ. ಈ ಕಾರಣದಿಂದ ನೀವು ಕೆಲವರ ವಿರೋಧವನ್ನು ಎದುರಿಸಬೇಕಾಗತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಬದಲಾವಣೆಗಳು ಕಂಡುಬರುತ್ತೆ.
ಉದ್ಯೋಗದ ನಿಮಿತ್ತವಾಗಿ ವಿದೇಶಕ್ಕೆ ತೆರಳುವಂತಹ ಸಾಧ್ಯತೆ ಸಹ ಇದೆ. ಆರೋಗ್ಯದ ವಿಚಾರದಲ್ಲಿ ಬಂದಾಗ ಮಾತ್ರ ನಿಮ್ಮ ಎಡಗಣ್ಣಿನ ಬಗ್ಗೆ ಎಚ್ಚರಿಕೆ ಇರಲಿ. ಎಡಗಣ್ಣಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ನಿಚ್ಚಳವಾಗಿ ಕಂಡುಬರ್ತಾ ಇದೆ.